ರಾಯಚೂರು ಜಿಲ್ಲೆಯಲ್ಲಿ 14ನೇ ತಾರೀಕು ಏನು ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಇವತ್ತು ಏನು ಭರವಸೆಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. ಇದೇ 14ಕ್ಕೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಯ ಜಿಲ್ಲಾ ಮಟ್ಟದ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಬಸನಗೌಡ ದದ್ದಲ್ ರಾಯಚೂರು ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಯಚೂರು ಗ್ರಾಮೀಣ ಶಾಸಕರು ಬಸನಗೌಡ ದದ್ದಲ್ ಅವರು ನಾಳೆ ಗುರುವಾರ 14ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ 5 ಗ್ಯಾರಂಟಿ ಯೋಜನೆಯ ಜಿಲ್ಲಾ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ರಾಯಚೂರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಯ ಜಿಲ್ಲಾ ಮಟ್ಟದ ಸಮಾವೇಶ ಮತ್ತು ಕೆಳಭಾಗದ ರೈತರಿಗಾಗಿ ಅನುಕೂಲವಾಗುವ ಗುಂಜಳ್ಳಿ ಬಸಪ್ಪ ಕೆರೆ ಮತ್ತು ಇತರೆ 9 ಕೆರೆಗಳು ತುಂಬಿಸುವ ಯೋಜನೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮತ್ತು ಇತರೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಕೃಷ್ಣಾ ನದಿಯಿಂದ ಬಂಗಾರಪ್ಪ ಕೆರೆ ತುಂಬಿಸುವ ಗಣೇಕಲ್ ಏತ ನೀರಾವರಿ ಯೋಜನೆಯ ಉದ್ಘಾಟನೆ ಮತ್ತು ರಾಯಚೂರು ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಜಿಲ್ಲೆಯ ಶಾಸಕರು ಮತ್ತು ಮುಖಂಡರು ಆಗಮಿಸಲಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ 14ನೇ ತಾರೀಕು ಏನು ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಇವತ್ತು ಏನು ಭರವಸೆಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಆ ಭರವಸೆಗಳನ್ನು ಈಡೇರಿಸಿದ್ವಿ. ಹಾಗಾಗಿ 5 ಗ್ಯಾರಂಟಿ ಯೋಜನೆಯಲ್ಲಿ ಇರುವಂಥ ಏನು ಫಲಾನುಭವಿಗಳನ್ನು ನಾಳೆ ಸಮಾವೇಶವನ್ನು ರಾಯಚೂರು ಜಿಲ್ಲೆಯ ಆ ಸ್ಟೇಡಿಯಂನಲ್ಲಿ ನಾವು ಇಟ್ಟಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರುಗಳು ಬರ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ಯಾಮಪ್ರಕಾಶ್ ಪಾಟೀಲ್ ಬರ್ತಾ ಇದ್ದಾರೆ. ಮತ್ತು ಅದರಲ್ಲಿ ನಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನು ಇಟ್ಟಿದ್ದೀವಿ. ಬಂಗಾರಪ್ಪ ಕೆರೆ ತುಂಬುವಂಥ ಯೋಜನೆಯನ್ನು 211 ಕೋಟಿ ರೂಪಾಯಿಗಳನ್ನು ಕೃಷ್ಣಾ ನದಿಯಿಂದ ತುಂಬುವಂಥ ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಕೆಳಭಾಗದ ರೈತರಿಗೆ ಅದು ಅನುಕೂಲ ಆಗಬೇಕು ಅನ್ನೋ ರೀತಿಯಿಂದ ಇದು ಮಾಡಿದ್ವಿ. ಅದು ಸಮರ್ಪಕವಾಗಿ ನಾಳೆ ಉದ್ಘಾಟನೆ ಆಗ್ತದೆ. ಅದರ ಜೊತೆಗೆ ಈ ಕಡೆ ಗುಂಜಳ್ಳಿ, ಯರಿಗೇರ, ಗದಾರು, ಕಮಲಾಪುರ ಈ ಕೆರೆಗಳಿಂದ ತುಂಬುವಂಥ ಯೋಜನೆಯನ್ನು, ತುಂಗಭದ್ರಾ ನದಿಯಿಂದ ತುಂಬುವಂಥ ಯೋಜನೆಯನ್ನು 148 ಕೋಟಿ ರೂಪಾಯಿಗಳನ್ನು ಈ 2 ಯೋಜನೆಗಳು ಭಾರಿ ನೀರಾವರಿ ಇಲಾಖೆಯ ಯೋಜನೆಯನ್ನು ಕೆಬಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಲು ಮತ್ತು ಯಶಸ್ವಿಗೊಳಿಸಲು ಕೋರಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಜಯಂತರಾವ್ ಪತಂಗಿ, ರಜಾಕ್ ಉಸ್ತಾದ್, ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ, ಚಂದ್ರಶೇಖರ್ ಪಾಟೀಲ್, ಬಸವರಾಜ್ ವಕೀಲರು, ರಾಮನಗೌಡ ವಕೀಲರು, ತಾಯಣ್ಣ ನಾಯಕ್, ಬೂದಪ್ಪ ಬೇವಿನ್, ಸಿದ್ದಪ್ಪ ಭಂಡಾರಿ, ಲಕ್ಷ್ಮೀಕಾಂತ್ ರೆಡ್ಡಿ ಬೋರ್ದಿಪಾಡ್, ಹನುಮಂತಪ್ಪ ಜಾಲಿಬೆಂಚಿ, ಪಕ್ಷದ ಮುಖಂಡರು ಮತ್ತು ನಾಮನಿರ್ದೇಶನ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.